ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಜಾವಾಸ್ಕ್ರಿಪ್ಟ್ನಲ್ಲಿ ಹೊಸ ಫೀಚರ್ ಆದ ಲೈಕ್ ES6ನಲ್ಲಿ ಬಂದಿರುವ ಸಿಂಪಲ್ ಬಟ್ ಪವರ್ಫುಲ್ ಕಾನ್ಸೆಪ್ಟ್ ಟೆಂಪ್ಲೇಟ್ ಲಿಟರ್ಸ್ ಬಗ್ಗೆ ನೋಡೋಣ. ಆ್ಯಂಡ್ ಇದು ES6ನಲ್ಲಿರೋ ಎಲ್ಲ ಮಾಡರ್ನ್ ಕಂಪೈಲರ್ನಲ್ಲೂ ಕೂಡ ರನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಈಗ ಟೆಂಪ್ಲೇಟ್ ಲಿಟರ್ಸ್ ಅಂದರೆ ಏನು ಅಂತ ನೋಡೋಣ. ಟೆಂಪ್ಲೇಟ್ ಲಿಟರ್ಸ್ ಅಂದರೆ ಜಾವಾಸ್ಕ್ರಿಪ್ಟ್ನಲ್ಲಿ ಸ್ಟ್ರಿಂಗ್ ಬರೆಯೋಕ್ಕೆ ಒಂದು ಮಾಡರ್ನ್ ವೇ ಅಂತ ಹೇಳ್ಬೋದು. ಇದರಿಂದ ನಾವು ವೇರಿಯೇಬಲ್ಸ್, ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಮಲ್ಟಿಲೈನ್ ಸ್ಟ್ರಿಂಗ್ನ ಈಸಿಯಾಗಿ ಬರಿಬೋದು. ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ, ಸ್ಟ್ರಿಂಗ್ ಬರಿಬೇಕಾದ್ರೆ ಡಬಲ್ ಕೋಟ್ ಯೂಸ್ ಮಾಡ್ತೀವಿ ಆರ್ ಸಿಂಗಲ್ ಕೋಟ್ನ ಯೂಸ್ ಮಾಡ್ತೀವಿ. ಆದರೆ ಟೆಂಪ್ಲೇಟ್ ಲಿಟರ್ಸ್ನಲ್ಲಿ ಬ್ಯಾಕ್ ಟಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಲೈಕ್ ಈ ಥರ ನಿಮ್ಮದು 1 ನಂಬರ್ ಬಟನ್ ಇದೆಯಲ್ಲ, ಅದರ ಲೆಫ್ಟ್ ಸೈಡಲ್ಲಿ ಇದೆ, ಅದನ್ನು ಯೂಸ್ ಮಾಡ್ತೀನಿ. ನಾನು ಜಸ್ಟ್ ಝೂಮ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಡಾಲರ್ ಸಿಂಬಲ್ ವಿತ್ ಕರ್ಲಿ ಬ್ರೇಸಸ್ನ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಬಳಸ್ಕೊಂಡು ವೇರಿಯೇಬಲ್ ಅಥವಾ ಎಕ್ಸ್ಪ್ರೆಷನ್ನ ಸ್ಟ್ರಿಂಗ್ ಒಳಗೆ ಇನ್ಸರ್ಟ್ ಮಾಡೋಕ್ಕೆ ನಾವು ಟೆಂಪ್ಲೇಟ್ ಲಿಟರ್ಸ್ ಅಂತ ಕರಿತೀವಿ. ಇದರಿಂದ ಏನು ಯೂಸು ಅಂತ ನೋಡಿದ್ರೆ, ಒಂದು ಕೋಡು ಕ್ಲೀನಾಗಿ ಕಾಣಿಸುತ್ತೆ, ರೀಡಬಲ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಲೈಕ್ ಅಕಸ್ಮಾತ್ ನೀವು ಫ್ರಂಟ್ ಎಂಡ್ ಡೆವಲಪರ್ ಆಗಿ ಫ್ರಂಟ್ ಎಂಡ್ ಕೋಡ್ ಬರೆದು ಬ್ಯಾಕ್ ಎಂಡ್ ಡೆವಲಪರ್ಗೆ ಕೊಡಬೇಕಾದ್ರೆ ಆ ಕೋಡ್ನ ರೀಡ್ ಮಾಡಬೇಕು. ಅವನಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಈ ಹೊಸ ವರ್ಷನ್ ES6ನಲ್ಲಿರೋ ಟೆಂಪ್ಲೇಟ್ ಲಿಟರ್ಸ್ನ ಬಳಸ್ಕೊಂಡ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೇಗಾಗುತ್ತೆ ಅಂತ ಇವಾಗ ನೋಡೋಣ. ಫಸ್ಟು ನಾವು ಹಳೆ ವರ್ಷನ್ ಅಂದರೆ ES5 ನೋಡೋಣ. ಹಾಗೆ ನ್ಯೂ ವರ್ಷನ್ ES6 ಅಂದರೆ ವಿತೌಟ್ ಟೆಂಪ್ಲೇಟ್ ಲಿಟರ್ಸ್ ಆ್ಯಂಡ್ ವಿತ್ ಟೆಂಪ್ಲೇಟ್ ಲಿಟರ್ಸ್ನ ಯೂಸ್ ಮಾಡೋಣ. ಓಕೆ. ಆ್ಯಂಡ್ ಇದರ ಜೊತೆಗೆ ನಾವು ಜಾವಾಸ್ಕ್ರಿಪ್ಟ್ನಿಂದ HTMLನ ಹೇಗೆ ರೆಂಡರ್ ಮಾಡ್ಬೋದು ಅಂತ ನೋಡೋಣ. ಲೈಕ್ ನಾನು ಈ ಫೈಲ್ನಲ್ಲಿದ್ದೀವಿ, ಲೈಕ್ ಇದು ಜಾವಾಸ್ಕ್ರಿಪ್ಟ್ ಫೈಲು, ಇದು HTML ಫೈಲು. ಸೊ ಈ ಜಾವಾಸ್ಕ್ರಿಪ್ಟ್ ಒಳಗೆ HTML ಕೋಡ್ ಬರೆದು ಹೇಗೆ ರನ್ ಮಾಡ್ಬೋದು ಅಂತ ನೋಡೋಣ. ಏನಕ್ಕೆ ಅಂದರೆ ಟೆಂಪ್ಲೇಟ್ ಲಿಟರ್ಸ್ನ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸಿಂಪಲಾಗಿ ತಿಳ್ಕೊಂಡಿರಿ. ಇದನ್ನ ನಾವು ಡಾಮ್ ಮ್ಯಾನಿಪ್ಲಿಕೇಶನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಮುಂದೆ ನೋಡೋಣ. ಸಿಂಪಲಾಗಿ ಇಲ್ಲಿ ಟೆಂಪ್ಲೇಟ್ ಲಿಟರ್ಸಲ್ಲಿ ಹಳೆ ವರ್ಷನ್ಗೂ ಈ ವರ್ಷನ್ಗೂ ಏನು ವ್ಯತ್ಯಾಸ ಅಂತ ತಿಳ್ಕೊಂಡಿರಿ, ಅಷ್ಟು ಸಾಕು. ಮುಂದೆ ನಾವು ಈ ಜಾವಾಸ್ಕ್ರಿಪ್ಟ್ನಲ್ಲಿ ಹೇಗೆ ರನ್ ಮಾಡೋದು, ಡಾಮ್ ಮ್ಯಾನಿಪ್ಲಿಕೇಶನ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇದರಲ್ಲಿ ಸಿಂಪಲಾಗಿ ತಿಳ್ಕೊಂಡಿರಿ. ಓಕೆ, ಗೆಟ್ ಸ್ಟಾರ್ಟ್. ಫಸ್ಟು ನಾವು ಕೆಲವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಲೈಕ್ ಕಾನ್ಸ್ಟ್ ನೇಮ್ ಸೂರ್ಯ, ಕಾನ್ಸ್ಟ್ ಏಜ್ 20 ಆ್ಯಂಡ್ ಕಾನ್ಸ್ಟ್ ಕಾಲೇಜ್ ತಗೊಳ್ಳೋಣ, BMSc ಆ್ಯಂಡ್ ಕಾನ್ಸ್ಟ್ ಕೋರ್ಸ್ ಏಜ್, ಕೋರ್ಸ್ ತಗೊಳ್ಳೋಣ, ಕೋರ್ಸ್ ಓಕೆ. ಆ್ಯಂಡ್ ನೆಕ್ಸ್ಟು ಲೆಟ್ಗೆ HTMLನ ಅಸೈನ್ ಮಾಡ್ಕೊಳ್ಳೋಣ. ಲೈಟ್ ಕಾನ್ಸ್ಟ್ ವ್ಯಾರ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು, ಪ್ರೀವಿಯಸ್ ವಿಡಿಯೋದೆಲ್ಲ ನೋಡಿದ್ವಿ. ಆ್ಯಂಡ್ ಫಸ್ಟು ನಾವು ವಿತೌಟ್ ಟೆಂಪ್ಲೇಟ್ ಲಿಟರ್ಸ್ ಬಗ್ಗೆ ನೋಡೋಣ. ಲೈಕ್ ES5 ವರ್ಷನ್ ಆ್ಯಂಡ್ ನೆಕ್ಸ್ಟು ES6 ವರ್ಷನ್, ಮಾಡರ್ನ್ ವರ್ಷನ್ನ ನೋಡೋಣ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ES5ಗೂ ES6ಗೂ ಏನು ಡಿಫ್ರೆಂಟ್ ಅಂತ. ಫಸ್ಟು ನಾವು ವಿತೌಟ್ ಟೆಂಪ್ಲೇಟ್ ಲಿಟರ್ಸ್ ನೋಡೋಣ. ಲೈಕ್ ಇದು ES5 ಟೆಂಪ್ಲೇಟ್ ಬರಬೇಕಲ್ವ. ಓಕೆ, ಫಸ್ಟು ನಾವು ES5 ವರ್ಷನಲ್ಲಿ ಲೈಕ್ ಟೆಂಪ್ಲೇಟ್ ಲಿಟರ್ಸ್ ಬರೋಕ್ಕಿಂತ ಮುಂಚೆ ಜಾವಾಸ್ಕ್ರಿಪ್ಟ್ ಫೈಲ್ನಲ್ಲಿ HTMLನ ಹೇಗೆ ರೆಂಡರಿಂಗ್ ಮಾಡ್ತಿದ್ರು, ಲೈಕ್
ಹೇಗೆ ರನ್ ಮಾಡ್ತಿರೋ ಅಂತ ನೋಡೋಣ. ಫಸ್ಟ್ ಈ ಕಾನ್ಸ್ ನ ರನ್ ಮಾಡ್ಬೇಕಲ್ವಾ. ಓಕೆ, HTML ತಗೊಂಡು ಅಂಡ್ ಈಸ್ಟ್ ಅಂಡ್ ಎಲ್ಲ ತಗೋಬೇಕು. ನೇಮ್ ಪ್ಲಸ್ ನೇಮ್. ನೆಕ್ಸ್ಟು ಇದನ್ನ ಕ್ಲೋಸ್ ಮಾಡಬೇಕು. ಅದೇನೋ ಎಂಡ್ ಇನ್ನೊಂದು ಎಲ್ಲ. ನೆಕ್ಸ್ಟ್ ಒಂದು ಏಜ್. ಏಜ್ ನೆಕ್ಸ್ಟ್ ಅನ್ನ ಕ್ಲೋಸ್ ಮಾಡಬೇಕು. ಕಾಲೇಜ್ ಅಂಡ್ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ನೋಡಿ. ಇವಾಗ ಎಷ್ಟು ಕಷ್ಟ ಆಗ್ತಿದೆ ಕೋಡ್ ಬರೆಯೋಕ್ಕೆ. ಇನ್ನು ತುಂಬಾ ಕೋಡ್ ಬರೀಬೇಕಂದ್ರೆ ಎಷ್ಟು ಕಷ್ಟ ಆಗ್ಬೋದಲ್ವಾ. ಇದು ಕೋರ್ಸ್. ಲಾಸ್ಟಲ್ಲಿ UL ನ ಕ್ಲೋಸ್ ಮಾಡಬೇಕು. ಓಕೆ, ಇದನ್ನ ಫಸ್ಟ್ ನಾವು AS5 ವರ್ಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದು ಹೀಗೆ. ಅಂಡ್ ಇದನ್ನ ಹೇಗೆ ರನ್ ಮಾಡೋದಂದ್ರೆ ಡಾಕ್ಯುಮೆಂಟ್ ಡಾಟ್ ಬಾಡಿ dot inner HTML is equal to HTML. ಲೈಕ್ ನಾವಿಲ್ಲಿ HTML ಅಂತ ಹೆಸರು ತಗೊಂಡಿದ್ದೀವಲ್ಲ, ಸೊ ಆ ಹೆಸರು ಕೊಡಬೇಕು. ಅಂಡ್ ಇವಾಗ ಇದನ್ನ ರನ್ ಮಾಡಿದ್ರೆ ನೇಮ್ ಸೂರ್ಯ, ಏಜ್ 20, ಕಾಲೇಜ್ BMSc, ಕೋರ್ಸ್ AML ಕರೆಕ್ಟಾಗಿ ಬರ್ತಿದೆ. ಬಟ್ ಇದನ್ನ ನಿಮಗೆ ಒಂದು ನಿಮಿಷ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಈಗ ಮಾಡ್ತೀನಿ. ಓಕೆ, ಇವಾಗ ನೋಡಿ ನಾನು ಇಷ್ಟು ಕೋಡ್ ಬರೆಯೋಷ್ಟಲ್ಲೇ ಎಷ್ಟು ಎರರ್ ಕಾಣಿಸ್ತು. ಹಾಗೆ ಇದು ಸಿಂಪಲ್ 4 ವೇರಿಯೇಬಲ್ಸ್ನ ಬಳಸ್ಕೊಂಡು ಮಾಡಿರೋದಷ್ಟೇ. ನೀವು ಇದರಲ್ಲಿ ತುಂಬ ಕೋಡ್ ಬರಿಬೇಕಂದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಆ್ಯಂಡ್ ಈ ಥರ ಎಲ್ಲ ಬರೆದ್ರೆ ಬೇರೆ ಡೆವಲಪರ್ಗೆ ರೀಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಅದಕ್ಕೆ ಅಂತಾನೆ AS5 ವರ್ಷನಲ್ಲಿ ಟೆಂಪ್ಲೇಟ್ ಲಿಟ್ರಲ್ಸ್ ಅಂತ ಒಂದು ಫ್ಯೂಚರ್ ಆ್ಯಡ್ ಮಾಡಿದ್ರು. ಅದರಲ್ಲಿ ಹೇಗೆ ಬರೆಯೋದು ಅಂತ ಇವಾಗ ನೋಡೋಣ. ಓಕೆ, ಇದನ್ನ ಕಮೆಂಟ್ ಮಾಡ್ತೀನಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ತಾ ಇರೋದು ಟೆಂಪ್ಲೇಟ್ ಲಿಟ್ರಲ್ಸ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಓಕೆ, ಅಂಡ್ ನಾನು ಫಸ್ಟ್ ಹೇಳಿದ್ದೆ ಟೆಂಪ್ಲೇಟ್ ಲಿಟ್ರಲ್ಸ್ನಲ್ಲಿ ಬ್ಯಾಕ್ ಟಿಕ್ಸ್ ಮತ್ತೆ $ಸಿಂಬಲ್ ವಿತ್ ಕರ್ಲಿ ಬ್ರೇಸಸ್ ಲೈಕ್
ಫ್ಲವರ್ ಬ್ರ್ಯಾಕೆಟ್ನ ಯೂಸ್ ಮಾಡ್ಕೋತೀವಿ ಅಂತ ನೋಡೋಣ. ಇವಾಗ HTML ನೆಕ್ಸ್ಟು ಬ್ಯಾಕ್ ಟಿಕ್ಸ್ and next to UL next to LI name and dollar symbol, ಅದ್ರ ಮುಂದೆ ಫ್ಲವರ್ ಬ್ರ್ಯಾಕೆಟ್ ಅಲ್ಲಿ ನೇಮ್, ಏನು ವೇರಿಯೇಬಲ್ ನೇಮ್ ಕೊಟ್ಟಿದ್ದೀರಾ ಅದು ಇಲ್ಲಿ ಕೊಡಬೇಕು. ಓಕೆ, ಅಂಡ್ LI ಕ್ಲೋಸ್. ನಾನು ಇದನ್ನೇ ಕಾಪಿ ಮಾಡ್ಕೊತೀನಿ. ಸೆಕೆಂಡ್ ಒನ್ ಬಂದು ಏಜ್, ಥರ್ಡ್ ಒನ್ ಬಂದು ಕಾಲೇಜ್, ಲಾಸ್ಟ್ ಒನ್ ಬಂದು ಕೋರ್ಸ್, ಅಂಡ್ ನೆಕ್ಸ್ಟ್ ಲಾಸ್ಟ್ ಅಲ್ಲಿ UL ನ ಕ್ಲೋಸ್ ಮಾಡಬೇಕು. ಅಷ್ಟೇ. ಅಂಡ್ ಓಕೆ, ಇಷ್ಟೇ ಕೋಡ್ ಮುಗಿದೋಯ್ತು. ಅಂಡ್ ಈ ಕೋಡಿಗೂ ಈ ES5 ವರ್ಷನ್ಗೂ ಈ ES6 ವರ್ಷನ್ಗೂ ತುಂಬ ಡಿಫ್ರೆಂಟ್ ಇದೆ. ಅಂಡ್ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಯಾವುದು ತುಂಬ ನೀಟಾಗಿದೆ, ರೀಡೇಬಲ್ ಆಗಿದೆ, ಆ್ಯಂಡ್ ಡೆವಲಪರ್ಗೆ ಯಾವುದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ, ಯಾಕಂದರೆ ನೀವು ಒಬ್ಬ ಡೆವಲಪರ್. ಆ್ಯಂಡ್ ಇದನ್ನು ರನ್ ಮಾಡೋಣ. ಸೇಮ್ ಇದೆ. ಆ್ಯಂಡ್ ಇದನ್ನ ಕಮೆಂಟ್ ಮಾಡೋಣ. ನೋಡಿ, ಸೇಮ್ ಇದು ಸೇಮ್ ಕೋಡೆ, ಬಟ್ ಇದು ಓಲ್ಡ್ ವರ್ಷನ್, ಇದು ನ್ಯೂ ವರ್ಷನ್. ಓಕೆ, ಇದು ಸಿಂಪಲ್ ಆಗಿರ್ಬೋದು, ಬಟ್ ತುಂಬ ಎಫೆಕ್ಟಿವ್. ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.